ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಬಗ್ಗೆ ಮಾತಾಡೋ ಧೈರ್ಯ ಬಂದಿದೆ ಅವ್ರಿಗೆ. ಮಾಡಿದ್ರೆ ನಾವೇ ಮಾಡೋದು ಕಾಂಗ್ರೆಸ್ ಅಲ್ಲೇ ಮಾಡೋದು. ದಲಿತ ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಎಲ್ಲ ಆಗಕ್ಕೆ ಸಾಧ್ಯ ಅಂತ ಅವ್ರು ಹೇಳೋದು. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರ್ಮುರಿ ತಿಂತಿದ್ರಂತ ಅವರು. ಯಾಕೆ ಮಾಡಲಿಲ್ಲ ಸೌಮ್ಯ? ದಲಿತರು 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 ಬರೀ ಭಾಷಣಕ್ಕ ದಲಿತರು. ಕಾಂಗ್ರೆಸ್ನಲ್ಲಿ 80 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಅನ್ಯಾಯ ಆಗಿದ್ರೆ, ವಂಚನೆ ಆಗಿದ್ರೆ, ಮೋಸ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ ಮಾತ್ರ. ಈ ರಾಜ್ಯದಲ್ಲಿ ಅವರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸಂಪೂರ್ಣ ಅವರನ್ನು ಹಾಳು ಮಾಡಿದೆ. ಯಾಕೆ ಅಂದರೆ ಬಡವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಅಂತ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಗರೀಬಿ ಹಠಾವೋ ಹೇಳೋದು ಮಾಡೋದು ಗರೀಬಿ ಹಾಗೇ ಇರಬೇಕು ಅನ್ನೋದು ಅವ್ರ ಉದ್ದೇಶ. ಯಾಕೆಂದರೆ ಬುದ್ಧಿವಂತನಾದರೆ, ವಿದ್ಯಾವಂತನಾದರೆ, ಹೊಟ್ಟೆ ತುಂಬಿದ್ರೆ ಅವನು ದೇಶದ ಬಗ್ಗೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಾನೆ. ಹೊಟ್ಟೆ ಸಿತ್ತಿದ್ರೆ ಬರೀ ಅವನು ಹೊಟ್ಟೆ ಪಾಡಿಗಾಗಿ ಮಾತ್ರ ಯೋಚನೆ ಮಾಡ್ತಾನೆ. ಇದನ್ನು ಭಾಳ ಚೆನ್ನಾಗಿ ಕಲ್ತ್ಕೊಂಡಿದೆ ಕಾಂಗ್ರೆಸ್. ಅದಕ್ಕೆ ವಂಚನೆ ಮಾಡಿ ಇವತ್ತು ಬಡವರನ್ನು ತನ್ನ ವೋಟ್ ಬ್ಯಾಂಕ್ಗಳಂದಂಗೆ ಮಾಡ್ಕೊಂಡಿರೋದು. ಆದ್ದರಿಂದ ದಲಿತರು ಅವ್ರಿಗೆ ಧೈರ್ಯ ಇದ್ದರೆ ಗಟ್ಟಿಯಾಗಿ ಕೇಳಲಿ. ಯಾಕ್ರಿ ಎಲ್ರಿಗೂ ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಡಲಿಲ್ಲ ಅಂತ ಕೇಳಬೇಕಲ್ಲ. ಇವತ್ತಿಗೂ ನೋಡ್ತಾ ಇದ್ದೀನಿ ನಾನು ಪತ್ರಿಕೆಯಲ್ಲಿ ಏನಂತ ಕೇಳ್ತಾವ್ರೆ, ಯಾರು ರಾಜಣ್ಣ ಅವ್ರು ಹೇಳ್ತಾರೆ, ಪರಮೇಶ್ವರ್ ಅವ್ರಿಗೆ ಕೊಡ್ರಿ ಅಂತ. ಪತ್ರಕರ್ತರು ಪರಮೇಶ್ವರ್ ಅವ್ರನ್ನ ಕೇಳ್ತಾರೆ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಇದು ಕೇಳೋದಾ? ನಾನು ಹೇಳಿದ್ದೀನಿ, ನಾವು ಭಾಳ ಕೇಳ್ತೀವಿ, ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇಂಥವು. ನಾವು ಇದನ್ನು ಏನಕ್ಕೋ ತಗೋಬಾರ್ದು ನೀವೆಲ್ಲ. ಬೋನ್ಲೆಸ್ ಅಂತಂದರೆ ಚಿಕನ್ನು, ಸೀಡ್ಲೆಸ್ ಅಂದರೆ ದ್ರಾಕ್ಷಿ, ಶುಗರ್ಲೆಸ್ ಅಂತಂದರೆ ಕಾಫಿ ಟೀ. ಇಷ್ಟಕ್ಕೇ ಸೀಮಿತಗೊಳಿಸ್ಬೇಕು, ಇನ್ನೇನೋ ಇದು ಮಾಡಬಾರ್ದು. ಅಂದರೆ ದಲಿತ ನಾಯಕರು ಕಾಂಗ್ರೆಸ್ಸಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳೋಕ್ಕೆ. ಯಾಕೆಂತಂದರೆ ಆ ಇರೋ ಅಧಿಕಾರನೂ ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸ್ಬಿಟ್ರು, ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದರೂ ಕೊಡ್ರಿ ಅಂತ ಕೊಟ್ರ. ಕಣ್ಣಲ್ಲಿ ನೀರು ಹಾಕ್ಕೊಂಡ್ರೂ ಕೊಡಲಿಲ್ಲ. ಕೊನೆಗೆ ಸೋತು ಸುಣ್ಣ ಆದಮೇಲೆ ಇನ್ಯಾರು ಹಾಗಾಗಿ ಇದಿರಲಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಅವ್ರನ್ನ DCM ಮಾಡಿದರೆ ಹೊರತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮಾಡಲಿಲ್ಲ.